ಕರ್ನಾಟಕದಲ್ಲಿ ಜನರು ಥಿಯೇಟರಿಂದ ದೂರ ಉಳಿದಿದ್ದಾರೆ. ಕನ್ನಡ ಸಿನಿಮಾಗಳು ಹೆಚ್ಚು ಜನಪ್ರಿಯತೆ ಪಡೀತಾ ಇಲ್ಲ. 5 ತಿಂಗಳಾದರೂ ಈ ವರ್ಷ ಒಂದು ಹಿಟ್ ಸಿನಿಮಾನೂ ನಮ್ಮಲ್ಲಿ ಬಂದಿಲ್ಲ. ಈ ಸಂದಿಗ್ಧ ಕಾಲದಲ್ಲಿ ಒಂದು ಸಿನಿಮಾ ಮೂಡಿ ಬಂದಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮರಳುಗಾಡಿನಂತೆ ಇರುವಂಥ ಈ ಕನ್ನಡ ಚಿತ್ರರಂಗಕ್ಕೆ ಈ ಚಿತ್ರ ಮಾಕ್ಟೈಲ್ನಂತೆ ತಂಪು ನೀಡಬಹುದಾ? ನೋಡೋಣ ಬನ್ನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ನಿಮ್ಮ ಓಂ ಶಿವಚರಣ್. ಇವತ್ತು ನಾವು ರಿವ್ಯೂ ಮಾಡ್ತಿರುವಂಥ ಸಿನಿಮಾ ಬಂದು ನವೀನ್ ರೆಡ್ಡಿ ನಿರ್ದೇಶನದ ಮತ್ತು ವಿನೋದ್ ಪ್ರಭಾಕರ್ ಅಭಿನಯದ ಮಾದೇವ. ಈ ಸಿನಿಮಾದಲ್ಲಿ ಸೋನಲ್ ಮಂತೇರೋ, ಅಚ್ಯುತ್ ಕುಮಾರ್, ಶ್ರುತಿ ಮತ್ತು ಕಾಕ್ರೋಚ್ ಸುದಿ ಸಹ ಅಭಿನಯಿಸಿದ್ದಾರೆ. ಇನ್ನು ಕತೆ ವಿಷಯಕ್ಕೆ ಬರೋದಾದರೆ ಇದೊಂದು ಓಲ್ಡ್ ಸ್ಕೂಲ್ ರಿವೆಂಜ್ ಡ್ರಾಮಾ. 80ರ ದಶಕದಲ್ಲಿ ನಡೆಯುವಂಥ ಕಥೆನ ನಿರ್ದೇಶಕರು ಸ್ವಲ್ಪ ಹಳೆ ಸ್ಟೈಲಲ್ಲೇ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಚಿತ್ರದ ಕಥಾನಾಯಕ ಮಾದೇವ ಬಾಲ್ಯದಲ್ಲಿ ಏನೋ ಒಂದು ಟ್ರ್ಯಾಜಿಡಿ ಆಗಿ ಅದರಿಂದ ಅವನು ಈಚೆ ಬರೋಕ್ಕಾಗದೆ ಆ ಟ್ರೌಮಾಯಿಂದ ಅವನು ಮನುಷ್ಯತ್ವ ಕಳ್ಕೊಂಡಿರೋವಂಥ ಮೃಗವಾಗಿ ಬದಲಾಗ್ತಾನೆ. ಸಮಾಜದ ದೃಷ್ಟಿಯಲ್ಲಿ ಆತ ಮನುಷ್ಯ ಅಂತಲೇ ಅನಿಸ್ಕೊಂಡಿರಲ್ಲ. ಇಂಥ ಮಾದೇವ ಹೊಟ್ಟೆಪಾಡಿಗೋಸ್ಕರ ಗಲ್ಲು ಶಿಕ್ಷೆಗೆ ಗುರಿಯಾಗಿರೋ ಅಪರಾಧಿಗಳನ್ನ ನೇಣು ಹಾಕುವಂಥ ಕೆಲಸಕ್ಕೆ ನೇಮಕ ಆಗಿರ್ತಾನೆ. ಅವನು ಎಷ್ಟು ಮಟ್ಟಿಗೆ ಸೋಚಿಯೋಪಾತ ಆಗಿರ್ತಾನೆ ಅಂದರೆ ತಾನು ನೇಣು ಹಾಕಿರೋವಂಥ ಕೈದಿಗಳ ಶವದ ಪಕ್ಕನೆ ಕೂತು ಬಿರಿಯಾನಿ ತಿಂತಾ ಇರ್ತಾನೆ. ಇಂಥ ಒಂದು ನಿರ್ಭಾವುಕ ಮಾದೇವನ ಜೀವನದಲ್ಲಿ ಭಾವನೆಗಳ ತಂಪನ್ನು ಎರೆಯೋಕ್ಕೆ ಬರೋವಂಥ ಪಾತ್ರವೇ ಪಾರ್ವತಿ. ಪಾರ್ವತಿ ಯಾಕೆ ವಿಕ್ಷಿಪ್ತ ವ್ಯಕ್ತಿತ್ವದ ಮಾದೇವನ ಹಿಂದೆ ಬೀಳ್ತಾಳೆ? ಭಾವನೆಗಳಿಲ್ದಿರೋಂಥ ಮಾದೇವನ ಹಿಂದೆ ಪಾರ್ವತಿ ಯಾಕೆ ಹೋಗ್ತಾಳೆ? ಇಂಥ ಮಾದೇವನಿಗೂ ಪ್ರಾಣ ಸ್ನೇಹಿತರು ಇರ್ತಾರೆ, ಅದು ಹೇಗೆ ಸಾಧ್ಯ? ಈ ಮಾದೇವನ ಇನ್ನೊಂದು ಮುಖ ಏನು? ಈ ಥರ ವಿಷಯಗಳನ್ನ ನಿರ್ದೇಶಕರು ಮೊದಲ ಅರ್ಧದಲ್ಲಿ ಕಟ್ಟಿಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಫಸ್ಟ್ ಹಾಫ್ ಪೂರ್ತಿ ಈ ವರ್ಲ್ಡ್ ಬಿಲ್ಡಿಂಗ್ ಮತ್ತು ಈ ಪಾತ್ರಗಳ ಪರಿಚಯ ಇದರಲ್ಲೇ ಎಲ್ಲ ಕಳೆದೋಗುತ್ತೆ. ದ್ವಿತೀಯಾರ್ಧಕ್ಕೆ ಬರೋಕ್ಕೆ ಮುಂಚೆ ಮಾದೇವನ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಆಗುತ್ತೆ. ಪಾರ್ವತಿಯ ಪ್ರವೇಶದ ನಂತರ ಮಾದೇವನ ಜೀವನದಲ್ಲಿ ಆಗುವ ಒಳ್ಳೆ ಬದಲಾವಣೆಗೆ ಮಧ್ಯ ತಡೆ ಒಡ್ಡೋದು ಬರೀ ಸಮುದ್ರ ಮಾತ್ರನ, ಅಥವಾ ಇನ್ನೂ ಯಾರಾದರೂ ಅವನಿಗೆ ಶತ್ರುಗಳಾಗಿ ಹುಟ್ತಾರ? ಇದೆಲ್ಲ ದ್ವಿತೀಯಾರ್ಧದಲ್ಲಿ ನಾವು ಊಹೆನೂ ಮಾಡೋಕ್ಕಾಗದಿರೋಂಥ ರೋಚಕ ತಿರುವುಗಳೊಂದಿಗೆ ಸಿನಿಮಾನ ತೊಗೊಂಡೋಗಿದ್ದಾರೆ ನಿರ್ದೇಶಕರು. ಮತ್ತು ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಸಹ ಇದೆ. ಆ ಟ್ವಿಸ್ಟ್ನ ನಾವು ಹೇಳಿಬಿಟ್ರೆ ಅದು ಸ್ಪಾಯ್ಲರ್ ಆಗುತ್ತೆ. ಅದನ್ನ ನೀವು ತೆರೆ ಮೇಲೆ ನೋಡಿ ಆನಂದಿಸಬೇಕು. ಇವನು ಬರೀ ಚಿತ್ರದ ಬಗ್ಗೆ ಬರೀ ಪಾಸಿಟಿವೇ ಹೇಳ್ತಾ ಇದ್ದಾನೆ, ಹಾಗಾದರೆ ಚಿತ್ರದಲ್ಲಿ ನೆಗೆಟಿವೇ ಇಲ್ವಾ ಅಂತ ಅಂದ್ಕೋಬೇಡಿ. ನೆಗೆಟಿವ್ ವಿಷಯಕ್ಕೂ ಬರ್ತೀನಿ. ದ್ವಿತೀಯಾರ್ಧ ಶುರುವಾಗೋಕ್ಕೆ ಮುಂಚೆ ಅಲ್ಲಿ ಒಂದು ಸಿನಿಮಾದ ಟ್ರೈಲರ್ ಬಂತು. ಅದರಲ್ಲಿ ನಮ್ಮ ಲೇಡಿ ಟೈಗರ್ ಮಾಲಾಶ್ರೀ ಅವರು ಅಭಿನಯ ಮಾಡಿದರು. ಟ್ರೈಲರಲ್ಲಿ ನಮ್ಮ ಕನಸಿನ ರಾಣಿ ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ಅವರು ಫೈಟ್ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಲ್ಲ, ಟ್ರೈಲರ್ ಇರಲಿ ಸಿನಿಮಾ ಇರಲಿ ಅವ್ರಿಗೆ ಗೊತ್ತಿರೋದು ಒಂದೇ, ವಾಂಚದು. ಸೊ ಅದೇ ಶೇಡ್ಸು, ಅದೇ ಹೇರ್ ಸ್ಟೈಲು, ಅದೇ ಸ್ವ್ಯಾಗಲ್ಲಿ ಅವರು ಟ್ರೈಲರಿಂದ ಡೈರೆಕ್ಟಾಗಿ ಚಿತ್ರದ ದ್ವಿತೀಯಾರ್ಧಕ್ಕೆ ಬಂದ್ಬಿಟ್ರೇನೋ ಅನ್ನೋ ಮಟ್ಟಿಗೆ ಮಾದೇವ ಚಿತ್ರದ ಸೆಕೆಂಡ್ ಹಾಫ್ ಎಂಟ್ರಿನಲ್ಲೇ ಮಾಲಾಶ್ರೀ ಅವ್ರು ಬರ್ತಾರೆ. ಮಾಲಾಶ್ರೀ ಅವರ ಈ ಕ್ಯಾಮಿಯೋ ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಬಹುಶಃ ಇದು ನಿರ್ದೇಶಕರು ಕಮರ್ಷಿಯಲ್ ಎಲಿಮೆಂಟ್ ಆ್ಯಡ್ ಆಗ್ಬೋದು ಅಂತ ಮಾಡಿರ್ಬೋದು. ಬಟ್ ಮಾದೇವ ಅಂತ ಒಂದು ಸಿನಿಮಾನ ಕ್ಲಾಸಾಗಿ ತೊಗೊಂಡೋಗ್ತಿದ್ದಾಗ ಮಧ್ಯೆ ಇದು ಸ್ವಲ್ಪ ತೊಡಕು ಅನ್ನಿಸ್ತು. ಬಟ್ ಸ್ಟಿಲ್ ಕಮರ್ಷಿಯಲ್ ಆಗಿ ನೋಡೋ ಪ್ರೇಕ್ಷಕರಿಗೆ ವರ್ಕ್ ಆದರೆ ಅದು ಖುಷಿ ವಿಚಾರ. ಇನ್ನು ಟೆಕ್ನಿಕಾಲಿಟೀಸ್ ವಿಷಯಕ್ಕೆ ಬಂದರೆ ಚಿತ್ರದ ಛಾಯಾಗ್ರಹಣ ಭಾಳ ಡೀಸೆಂಟ್ ಆಗಿದೆ. ಎಡಿಟಿಂಗ್ ಸ್ವಲ್ಪ ಅಲ್ಲಲ್ಲಿ ಜಾಳು ಅನ್ನಿಸ್ತು. ಆದರೆ ಎಮೋಷ್ನಲ್ ಕಂಟೆಂಟಿಂದ ಸಿನಿಮಾ ನಿಮ್ಮನ್ನ ಎಂಗೇಜ್ ಮಾಡಿಸುತ್ತೆ. ಆಮೇಲೆ ಅದೆಲ್ಲ ನಿಮಗೆ ನೋಟಿಸ್ ಮಾಡಬೇಕು ಅಂತ ಅನಿಸಲ್ಲ. ಇನ್ನು ಚಿತ್ರದ ಸಂಭಾಷಣೆಯಲ್ಲಿ ಆಗಾಗ ಈ ಕಾಲದ 2020ನೇ ಕಾಲದ ಸಂಭಾಷಣೆ ಎಲ್ಲ ಬಂದ್ಬಿಡುತ್ತೆ. 1980s ಅಂತ ಮಾಡಿದಾಗ ಅದ್ರ ಕಡೆ ನಿರ್ದೇಶಕರು ಸ್ವಲ್ಪ ಗಮನ ಕೊಡಬೇಕಾಗಿತ್ತು. ಮತ್ತು ಇನ್ನು ಚಿತ್ರದ ಬಜೆಟ್ ಕಾನ್ಸ್ಟೆನ್ಸು ಅಲ್ಲಲ್ಲಿ ಎದ್ದು ಕಾಣುತ್ತೆ. ನಿರ್ದೇಶಕರು ತಮ್ಮ ಬಜೆಟ್ನ ಪರಿಧಿಯೊಳಗೆ, ಅಂದರೆ ಒಂದು ಬಜೆಟ್ದೇನು ಒಂದು ಲಿಮಿಟೇಷನ್ ಇದೆ ಅದರೊಳಗೆ ಸಿನಿಮಾನ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ VFX, ಆ ಟ್ರೈನ್ ಸ್ಟೇಷನ್ದು VFX ಎಲ್ಲ ಸ್ವಲ್ಪ ನೋಡುವಾಗ ಆರ್ಟಿಫಿಷಿಯಲ್ ಅನಿಸುತ್ತೆ. ಬಟ್ ಸಮಸ್ಯೆ ಇಲ್ಲ, ಯಾಕೆಂದರೆ ಸಿನಿಮಾದ ಕಂಟೆಂಟ್ ಚೆನ್ನಾಗಿರೋದ್ರಿಂದ ನಮಗೆ ಅದು ಸಮಸ್ಯೆ ಅಂತ ಅನಿಸಲ್ಲ. ಈ ಚಿತ್ರದ ಸಂಗೀತ ನಿರ್ದೇಶಕರು ಪ್ರದ್ಯೋತ್ತನ್ ಅಂತ. ಈ ಸಿನಿಮಾಗೆ ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ. ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ. ನಿಜ ಹೇಳಬೇಕು ಅಂದರೆ ಹಾಡುಗಳೇ ಮಾದೇವ ಚಿತ್ರದ ಜೀವಾಳ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದರೆ ಅದರ ಪ್ಲೇಸ್ಮೆಂಟ್. ಮಧ್ಯ ಅದು ಬರೋ ರೀತಿ ಅಥವಾ ಸಾಂಗ್ಸ್ನ ಅವರು ಬಳಸಿರೋ ರೀತಿ ಅಷ್ಟು ಅಪೀಲ್ ಅನಿಸಲ್ಲ. ಯಾಕೆಂದರೆ ಕಥೆಯ ಓಟಕ್ಕೆ ಅದು ಪೂರಕವಾಗಿಲ್ಲ, ಮಧ್ಯೆ ನಿಂತಂಗೆ ಅನಿಸುತ್ತೆ. ಮತ್ತು ಹಿನ್ನೆಲೆ ಸಂಗೀತದಲ್ಲಿ ಸಹ ಪ್ರದ್ಯೋತ್ತನ್ ಅವರು ಸ್ವಲ್ಪ ಪ್ರಯೋಗಗಳನ್ನ ಮಾಡಿದ್ದಾರೆ, ಅದು ಎದ್ದು ಕಾಣುತ್ತೆ. ನಿಜವಾಗ್ಲೂ ಇದು ಒಂದು ಒಳ್ಳೆ ಭರವಸೆ ಹುಟ್ಟಿಸೋ ಪ್ರತಿಭೆ ಅಂತ ಹೇಳ್ಬೋದು. ಇನ್ನು ನಟನೆ ವಿಷಯಕ್ಕೆ ಬರೋದಾದರೆ ಅಚ್ಯುತ್ ಕುಮಾರ್ ಅವ್ರಿಗೆ ಇದೆಲ್ಲ ಕೇಕ್ ವಾಕು. ಅವ್ರು ಇದಕ್ಕಿಂತ ಸವಾಲಿರುವಂಥ ಪಾತ್ರಗಳನ್ನೂ ಮಾಡಿರೋದ್ರಿಂದ ಇದವ್ರಿಗೆ ಸವಾಲು ಅಂತಲೇ ಅನಿಸಿಲ್ಲ. ಅವ್ರು ತುಂಬ ಲೀಲಾಜಾಲವಾಗಿ ನಟಿಸಿದ್ದಾರೆ.
ಇನ್ನು ನಿಮಗೆ ಮಾಲಾಶ್ರೀ ಅವ್ರದ್ದು ಕ್ಯಾಮಿಯೋ ಬಗ್ಗೆ ಹೇಳಿದೆ, ಅದು ಬಂದಿದ್ದು ಹೋಗಿದ್ದೆ ಗೊತ್ತಾಗಲ್ಲ, ಅದರ ಫೋರ್ಸ್ ಅಂತೂ ಇದ್ದೇ ಇರುತ್ತೆ ಆ ಟೈಮ್ಗೆ, ಅದು ನೆನಪಲ್ಲಿ ಉಳಿಯಲ್ಲ. ಮತ್ತೆ ಇನ್ನು ಶ್ರುತಿ ಅವರ ಅಭಿನಯ ನೀವು ತೆರೆ ಮೇಲೆ ನೋಡಿ ಆನಂದಿಸಬೇಕು. ಶ್ರುತಿ ಅವರ ಪಾತ್ರವೇ ಈ ಸಿನಿಮಾದ ಬಹುದೊಡ್ಡ ತಿರುವಾಗಿರೋದು. ಶ್ರುತಿ ಅವರು ಇದುವರೆಗೂ ತಮ್ಮ ಏನು ಇಮೇಜ್ ಏನಿತ್ತು ಆ ಇಮೇಜ್ಗೆ ವಿರುದ್ಧವಾಗಿ ನಟಿಸಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ನು ಚಿತ್ರದ ನಾಯಕಿ ಸೋನಲ್ ಮಂತೇರೋ, ಇವರು ಇದುವರೆಗೂ ಗ್ಲಾಮರಸ್ ಪಾತ್ರಗಳಲ್ಲೇ ಮಿಂಚಿದ್ರು ಕೂಡ ಈ ಸಲ ಅವ್ರಿಗೆ ಒಳ್ಳೆ ಪಾತ್ರ ಸಿಕ್ಕಿದೆ. ಅವ್ರಿಗೆ ಅಭಿನಯಕ್ಕೆ ಅವಕಾಶ ಇರುವಂಥ ಸೀನ್ಗಳಿದೆ, ಅದೆಲ್ಲ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಇನ್ನಿಷ್ಟೆಲ್ಲ ಹೇಳಿದ ಮೇಲೆ ನಾವು ನಮ್ಮ ನಾಯಕ ವಿನೋದ್ ಪ್ರಭಾಕರ್ ಬಗ್ಗೆ ಹೇಳಲಿಲ್ಲ ಅಂದರೆ ಹೇಗೆ? ವಿನೋದ್ ಪ್ರಭಾಕರ್ ಈ ಚಿತ್ರದ ನಿಜವಾದ ಜೀವಾಳ, ನಿಜವಾದ ಒಂದು ಲೈಫ್ ಲೈನ್ ಅಂದರೆ ಅದು ವಿನೋದ್ ಪ್ರಭಾಕರ್ ಅವರೇ. ಅವರ 20 ವರ್ಷದ ಸಿನಿಮಾ ಜರ್ನಿ ಅಷ್ಟು ಅನುಭವಗಳನ್ನ ಈ ಸಿನಿಮಾಗೆ ದಾರೆ ಎರೆದಿದ್ದಾರೆ. ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ ಹೇರ್ ಸ್ಟೈಲ್ ಇರ್ಬೋದು, ಆ ಮೌನದಲ್ಲಿ ಅವರು ಕಣ್ಣಲ್ಲಿ ಮಾತಾಡೋವಂಥದ್ದು ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಎಂಟೈರ್ ಸಿನಿಮಾ ಅವ್ರ ಹೆಗ್ಲು ಮೇಲೆ ಇದೆ. ಅದನ್ನು ಅವ್ರು ಮೊದಲನೇ ಸೀನಿಂದ ಕಡೆ ಕ್ಲೈಮ್ಯಾಕ್ಸ್ವರೆಗೂ ಅದನ್ನು ಕ್ಯಾರಿ ಮಾಡಿದ್ದಾರೆ. ತಮ್ಮ ತಂದೆ ಟೈಗರ್ ಪ್ರಭಾಕರ್ ಹೆಸರುಳಿಸೋವಂಥ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವ್ರಿಗೆ ಇನ್ನಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದ್ರೆ ಈ ಕನ್ನಡ ಚಿತ್ರರಂಗಕ್ಕೆ ಅವ್ರು ಅಸೆಟ್ ಆಗಿ ಉಳ್ಕೋತಾರೆ ಅಂತ ನಾವು ಯಾವುದೇ ಮುಲಾಜಿಲ್ಲದೆ ಹೇಳ್ಬೋದು. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಮೊದಲೇ ಹೇಳ್ದಂತೆ ಮರಳಗಾಡಲ್ಲಿ ಮಾಕ್ಟೇಲ್ ಥರ ಬಂದಿರೋವಂಥ ಸಿನಿಮಾನೇ ಮಾದೇವ. ಇದೊಂದು ಪಾತ್ ಬ್ರೇಕಿಂಗ್ ಸಿನಿಮಾ ಅಂತೂ ಅಲ್ಲ, ಆದರೆ ಕೊಟ್ಟಿದ್ದ ದುಡ್ಡಿಗೆ ಮೋಸ ಮಾಡಿರೋವಂಥ ಸಿನಿಮಾ ಅಂತ ಹೇಳ್ಬೋದು. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು, ಒಂದು ಒಳ್ಳೆ ಸಿನಿಮಾ ಸಿಗ್ತಾ ಇಲ್ಲ ನೋಡಬೇಕು ಅಂತ ಯಾರು ಅಂದ್ಕೊತಾ ಇರೋರೆಲ್ಲ ಖಂಡಿತ ಈ ಸಿನಿಮಾ ನೋಡ್ಬೋದು. ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗ್ಬೋದು. ಕುಟುಂಬ ಸಮೇತ ನೋಡೋವಂಥ ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬಂದಿರಲಿಲ್ಲ. ಈ ಸಿನಿಮಾ ಅಂಥ ಒಂದು ಕೊರತೆನ ನೀಗಿಸಿದೆ ಅಂತಲೇ ಹೇಳ್ಬೋದು. ಸಿನಿಮಾ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಎರಡು ಇದ್ದೇ ಇರ್ತವೆ, ಆದರೆ ಈ ನೆಗೆಟಿವ್ಸ್ನ ನೀವು ಹೊಟ್ಟೆಗೆ ಹಾಕೋಬಿಟ್ರೆ ಮಾದೇವ ನಿಮಗೆ ಖಂಡಿತ ಇಡಿಸುತ್ತೆ.